ನಗರೋತ್ಥಾನ 4ರಲ್ಲಿ ಸುಮಾರು 17 ಕೋಟಿ ರೂಪಾಯಿ ನಗರದ ವಿವಿಧ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗೋಸ್ಕರ ದುಡ್ಡು ಬಂದಿದೆ. 1.5 ವರ್ಷದಿಂದ ನಗರದ ಯೋಜನಾಧಿಕಾರಿಗಳಾಗಿರ್ತಕ್ಕಂಥ ಪಿ ಡಿ ಅವರು ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರು ಗುತ್ತಿಗೆದಾರರಾಗಿರ್ತಕ್ಕಂಥ ಎ ವಿ ಜಿ ಲಕ್ಷ್ಮಣನ್ ಅವರಿಗೆ ಗುತ್ತಿಗೆ ಕೊಟ್ಟಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ಕೆಲಸಗಳು ಅಪೂರ್ಣವಾಗಿ ನಡೀತಾ ಇರೋದ್ರಿಂದ ಆ ಕೆಲಸಗಳು ಆದಷ್ಟು ವೇಗ ತೆಗೆದುಕೊಂಡು ಎಲ್ಲ ಕಡೆ ಕೆಲಸಗಳು ಮಾಡಬೇಕಂತೇಳಿ ಒತ್ತಡ ಆಗ್ತಾನೇ ಇದ್ವಿ. ಸುಮಾರು ಒಂದು 50 ಸಲ ಕಮಿಷನರ್ ಅವ್ರ ಹತ್ರ ಕೂತು ಮಾತಾಡಿದ್ವಿ. ಅವರು ಕೂಡ ರಿಮೈಂಡ್ ಲೆಟರ್ಸು ಪಿ ಡಿ ಆಫೀಸ್ಗೆ ಬರೆದಿದ್ದಾರೆ. ಪಿ ಡಿ ಆಫೀಸಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಅಲ್ಲೇ ಮಣ್ಣು ತಿನ್ಕೊಂಡಿರೋದ್ರಿಂದ ಅವ್ರು ಯಾರು ಕೂಡ ಅವ್ರನ್ನ ಗಟ್ಟಿಯಾಗಿ ಮಾತಾಡ್ದಿರೋದ್ರಿಂದ ಅವ್ರು ಯಾರು ಕೆಲಸಗಳು ಮಾಡ್ತಾಯಿಲ್ಲ. ಹಾಗಾಗಿ ಅವ್ರ ವಿರುದ್ಧ ಪ್ರತಿಭಟಿಸ್ತಾ ಇದ್ದೇವೆ. ಪಿ ಡಿ ಆಫೀಸಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಮೇಲೆ ಮತ್ತು ಗುತ್ತಿಗೆದಾರನ ಪ್ರತಿಭಟಿಸಿ ನಮ್ಮ ಕೆಲಸಗಳು ಏನಿದೆ ನಗರದಲ್ಲಿ ಆದಷ್ಟು ಬೇಗ ಮಾಡಿಕೊಡ್ಬೇಕಂತೇಳಿ ಇವತ್ತು ನಾವು ಕೂತಿರ್ತೀವಿ. ಅದೇ ಈಗ 17 ಕೋಟಿ ರೂಪಾಯಲ್ಲಿ ಒಂದು 5 ಕೋಟಿ ರೂಪಾಯಿ ಕೆಲಸ ಆಗಿರ್ಬೋದು ಬಹುಶಃ. ಇನ್ನೂ 11 ಕೋಟಿ ರೂಪಾಯಿ ಕೆಲಸ ಇದೆ. ಈಗ ನೀವೇನು ನೋಡ್ಕೊಳ್ರಿ, ಈಗ SNR ಸರ್ಕಲ್ ಇರ್ಬೋದು, ಅಮ್ಮಾರ್ಪೇಟೆ ರಸ್ತೆ ಇರ್ಬೋದು, ಕಾರಂಜಿ ಕಟ್ಟೆ ರಸ್ತೆ ಇರ್ಬೋದು, ಇನ್ನೂ ಅನೇಕ ಪ್ರಮುಖ ರಸ್ತೆಗಳು ಅಭಿವೃದ್ಧಿ ಆಗಿದ್ದಾವೆ. 5-6 ಕೋಟಿಗೆ ಇಷ್ಟು ಅಭಿವೃದ್ಧಿ ಕಾಣಿದ್ರೆ ಇನ್ನು 11 ಕೋಟಿ ರೂಪಾಯಿ ಇರೋ ಕೆಲಸಗಳು ಮಾಡಬೇಕಂತಕ್ಕಂಥದ್ದನ್ನೇ ನಾವು ಒತ್ತಾಯ ಇಟ್ಕೊಂಡು ಇವತ್ತು ಮಾಡ್ತಾ ಇದ್ದೀವಿ. ಇದರಲ್ಲಿ ಕೆಲವು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ಹೇಳಿದ್ನಲ್ಲ, ಪರಿಪೂರ್ಣವಾಗಿ ಪಿ ಡಿ ಆಫೀಸಲ್ಲಿರ್ತಕ್ಕಂಥ ಕಾರ್ಯಪಾಲಕ ಇಂಜಿನಿಯರ್ ಶ್ರೀನಿವಾಸ್ ಅವರ ವೈಫಲ್ಯತೆಯಿಂದಲೇ ಇವತ್ತು ಇಲ್ಲಿಗೆ ಬಂದು ನಿಂತಿರೋದು. ದೂರ ಏನಾದ್ರು ಕೊಡೋದೇನಾದ್ರು ದೂರ ಏನಿಲ್ಲ, ನಾವು ಅಕ್ಕತಾಯ ಮಾಡ್ತಾಯಿದ್ರೆ ನಾವು DC ಸಾಹೇಬ್ರಿಗೆ ಹೋಗಿ ಮಾತಾಡ್ತೀವಿ.